ಗಾಯ್ಸ್ ನಾವಿವತ್ತೆಲ್ಲ ಟ್ರಿಪ್ ಹೋಗ್ತಾ ಇದೀವಿ ನೋಡ್ರಿ. ಸ್ವಲ್ಪ ಕೆಳಗಿಂದ ಹಿಂಗ್ ಮಾಡು ಫೋಟೋ ಚೆನ್ನಾಗಿ ಹಿಂಗ್ ತಿರ್ಸು ಹಿಂಗ್ ತಿರ್ಸು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವ್ರು? ಹಲೋ ಗಾಯ್ಸ್, ಆರಾಮಾಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅನ್ಕೊಂಡು ನಾವು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಗಾಯ್ಸ್ ಇದಾದ್ರು ರೇವಣ್ಣ ಸಿದ್ದೇಶ್ವರ ಬೆಟ್ಟ ಅಂತ ಹೋಗ್ತಾ ಇದೀವಿ ಇವತ್ತು. ಎಲ್ಲ ನೋಡ್ರಿ ಕ್ಲೀನ್ ಆಗಿರುತ್ತೆ. ಗಂಟ್ಲು ಬಿಟ್ಟೈತ್ ಗಾಯ್ಸ್, ಹರ್ಸಿ ಏನ್ ಮಾಡಕ ಗೈಸ್ ಎಲ್ಲ ಹೋಗ್ತಾ ಇದೀವಿ. ಈಗ ನಮ್ ಗ್ಯಾಂಗ್ ಹೋಗ್ತಾ ಇದೀವಿ ಬಾಯ್ಸ್. ಎಲ್ಲ ಇನ್ನೊಂದ್ಸರಿ ಹೇಳಿ. ಇದು ನಮ್ಮ ಗ್ಯಾಂಗ್. ಇದ್ಯಾವ್ದು ಹೊಸ ಪ್ರತಿಭೆ? ಅಲ್ಲೈತೆ ನಡೆಯೋದು, ಅದೈತಲ್ಲ ಅದು 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 ಪಿ ಗ್ಯಾಂಗ್. ನಿಲ್ಸು ಬ್ಯಾಕ್ ಬಾ. ಇವರು ಗಾರ್ಡು. ಇಲ್ಲಿ ಕಾರ್ಗಳಿಗೆ ಸ್ವಲ್ಪ ಎಂಟ್ರಿ ಅನ್ನೋದಿರುತ್ತೆ, ಅದಕ್ಕೆ ಎಂಟ್ರಿ ಫೀಸ್ ಹಾಕೋಬೇಕು. ನಮ್ಮ ಲಾಗರ್ ಇಲ್ಲಿ ಆರಾಮಾಗಿ ಬರ್ತಾವ್ರೆ. ನೋಡಿ ಫ್ರೆಂಡ್ಸ್, ಇದೇ ಬೆಟ್ಟ, ದೊಡ್ಡ ಬೆಟ್ಟ. ಏನಂತೀರಾ ನಾವು? ಏಯ್ ಬರ ಬೇಗ, ಎಂಟ್ರ್ ಆಗ್ತಾ ಇಲ್ಲ ಇಲ್ಲಿ. ವಿಡಿಯೋ ಆನ್ ಮಾಡಿದಿಲ್ಲ ಫಸ್ಟ್ ನೋಡು. ನೋಡ ನೋಡಿ, ಇವನ್ನೇ ನೋಡ್ತೀರಾ? ಕಂಜೂಸ್ ನನ್ ಮಗ ಇವನು, ನಮ್ಮವನು. ಗೈಸ್ ಎಲ್ಲ ಈಗ ಬೆಟ್ಟ ಆಗ್ತಾರೆ. ನಮ್ಮ ಪಿಡಿ ಸರ್ ನೋಡ್ರಿ, ನಮ್ಮ ಪಿಡಿ ಸರ್. ಆಯ್ ಸರ್ ಆಯ್. ಎಲ್ಲ ಬೆಟ್ಟ ಆಗ್ತಾವ್ರು ಹುಡುಗರೆಲ್ಲ ಸೇರ್ಕೊಂಡು. ಆಗ್ತಾ ಇದ್ದೀರಿ. ಇಲ್ಲಿಂದ ವ್ಯೂ ಹೆಂಗಿರುತ್ತೆ ಅಂತ ನೋಡೋಣ. ಇಲ್ಲಿಂದ ನೋಡಿದ್ರೆ ಮೇಲೆ ದೇವಸ್ಥಾನ ಐತೆ, ಗೋಪುರ ನೋಡಿ ಫ್ರೆಂಡ್ಸ್. ಇದು ನಮ್ಮ ಸಿದ್ದೇಶ್ವರ ಬೆಟ್ಟದ ಮೇಲಿನ ವ್ಯೂ. ಇಲ್ಲಿಂದ ನೋಡಿದ್ರೆ ವ್ಯೂ ಸೈಕಾಗೈತೆ, ಸೂಪರ್ ಆಗೈತೆ. ಸರಿ, ನಾವು ಇನ್ನು ಮುಂದಿನ ಬೆಟ್ಟದ ಕೆಳಗೆ ಇಳಿತಿದ್ದೀರಿ. ನಮ್ಮ ಬ್ಲಾಗರಲ್ಲಿ ಕಾರ್ತಿಕ್ ಅವರು. ಕಾರ್ತಿಕ್ ಬನ್ನಿ ಹೋಗೋಣ. ನಡೀರಿ. ಇವಾಗ ಇಳಿತಾ ಇದ್ದೀರಿ, ಇಳಿದ್ಬಿಟ್ಟು ಕೆಳಗೆ ಒಂದು ವಿಡಿಯೋ ಹಾಕ್ತೀರಿ. 2 ನಿಮಿಷ ಸರ್ ಅವ್ರು ಕರಿತವ್ರೆ. ನಮ್ಮ ದಶರಥ ಸರ್ ಫುಲ್ ಕಾಪ ಬಂದ್ಬಿಟ್ಟಿರ್ತಾರ. ಅವರ್ ದಶರಥ ಸರ್ ಈಸ್ ನೋಡಿ ಕಟ್ಟಿಗೆ ತಗೋಬಿಟ್ಟವ್ರ ಸರ್. ಅಲ್ಲ ಸರ್, ಯಾಕೆ ಸರ್ ಈ ತರ ಬ್ಲಾಗ್ ಸರ್? ಈ ತರ ನೋಡಿ ಸರ್, ಈ ತರ ಎಲ್ಲ ಹೊಡೆಯಕ್ಕಿಲ್ಲ ಸರ್. ಸರ್ ಹೊಡಿತಾ ಇದಾರೆ ನಮ್ಮ ಇದಕ್ಕೆ. ಫುಲ್ ಅಗ್ರೆಷನ್ ಸರ್. ಸ್ವಲ್ಪ ವಿಡಿಯೋ ಮಾಡ್ತೀನಿ ಕೊಡು ನೋಡಿ ಸರ್. ನಮ್ಮ ಸರ್ ನೋಡಿ ಹಿಂದ್ಗಡೆ ಸರ್, ನಮ್ಮ ಸರ್ ಹಿಂದೆನೆ ಎಲ್ಲ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಹಬ್ಬ ಮಾಡೋದು. ಅಲ್ಲಿಗೆ ಹೋಗ್ಬೇಕಿನ್ನ ಮೇಲಕ್ಕ. ಎಲ್ಲಾರು ಒಬ್ಬರೇ ಒಬ್ರು 4 ವರ್ಷ ಫುಲ್ ಹುಡುಗರೆಲ್ಲ ಬಿದ್ದೋಗಿರ್ತಾರೆ. 3 ಮುಂದೆ ಓಡ್ ಬಂದ್ಬಿಟ್ಟು ಇಲ್ಲಿ ಕೂತವ್ರೆ. ಮಾಡಕ್ ಕೆಲಸ ಐತೋ ಇಲ್ಲ ಗೊತ್ತಿಲ್ಲ. ಓದಕ್ಕೆ ಬರಲ್ಲ ಸರ್. ಒಂದೇನೋ ಡೈಲಾಗ್ ಹೇಳ್ತೆ ನೋಡಿ ಈ ತರ ಹೇಳಿ ಸರ್. ಅಲ್ಲ ಸರ್, ಏನೋ ಡೈಲಾಗ್ ಹೇಳ್ರಿ. ಕ್ಯಾಮ್ರಾನೇ ಇಲ್ಲ ಅಂತೆ. ಒಳ್ಳೆ ಕೆಲಸ. ಇನ್ನ ಮುಂಚೆ ಹೇಳ್ಬೇಕಾಯ್ತು ಸರ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಹೋಗತ್ಲಾಗೆ ದಾರಿ ಐತೆ. ಇದೆಲ್ಲ ಮುಂಚೆ ನಾನು ಹೇಳ್ಬೇಕಾಯ್ತು ನಾನು ಸರ್. ವಿಡಿಯೋ ಆನ್ ಮಾಡಕ್ಕೆ ಮುಂಚೆ ನಿನ್ ಕಾಲ್ ಮುಗಿತೀನಿ ಚಿನ್ನು, ಬಂದ್ಬಿಡು. ಇನ್ನೊಂದು ಪಂಚಡೈಲಾಗ್ ಹುಡುಕ್ತವ್ರಿ. ಹುಡುಕ್ತಾವ್ರ ಸರ್. ಪಂಚಡೈಲಾಗ್ ಮೇಲೆ ಪಂಚಡೈಲಾಗು. ಏ ಸರ್, ಅಲ್ಲೋಡು ಪೈಪ್ ಇಟ್ಟವ್ರೆ. ಏನಕ್ಕೆ ಇಟ್ಟವ್ರೆ ಹೇಳು? ಹಾಕ್ಬೇಕು. ಸಾಕಪ್ ಮಾಡು. ಈ ಕಣ್ಣಲ್ಲಿ ನೀವೇನೇ ನೋಡ್ಬೇಕು. ಇವ್ರಿಗೆ ಎಲ್ಲ ಅರ್ಧ ಪ್ಲೇಸ್ ಗುಡಿ ಹತ್ತಿಲ್ಲ. ಅವಾಗೆ ಸುಸ್ತಾಗ್ಬಿಟ್ಟವ್ರಲ್ಲ ಹುಡುಗರು. ಹೇಳು ಹೇಳು. ಮೇಲೆ ಹೋಗಲ್ವಾ? ಸೂಪರ್ ಆಗೈತೆ.
ನಮ್ಮ ಕ್ಯಾಮ್ರಾಮ್ಯಾನ್ ಪಿ ಡಿ ಸರ್ ಫೋಟೋ ಹಿಡಿತವ್ರೆ. ಫ್ರೆಂಡ್ಸ್ ಡೀಸೆಲ್ ಅದು ಅಲ್ಲಿಂದ ಪಾರ್ಕಿಂಗು, ಕಾರ್ ಇದೆಯಲ್ಲ ETS ಅಲ್ಲಿಂದ ಅದು ಕಡೆ ಪಾರ್ಕಿಂಗ್ ಅದು. ನಮಗೆಲ್ಲ ಗೊತ್ತಾಗೋಯ್ತು. ಇವ್ನು ಎಂತವನು ಅಂದರೆ ಕೊಡಿಸ್ನಿ ಅಂದ್ಬಿಟ್ಟು ಕೊಡ್ಸಲ್ಲ ಇವನು. ಗೈಸ್ ಇಲ್ಲಿಂದ ಹೋಗ್ತಾ ಇದೀವಿ. ಇದು ಮೆಟ್ಲು ಇಲ್ಲಿಂದ ಹತ್ತೋದಕ್ಕ. ಮೆಟ್ಲು ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ದೊಡ್ಡ ಮೆಟ್ಲು ನೀನು. ಎಂಟ್ರೆನ್ಸ್ ಇಲ್ಲಿ ಅಲ್ಲೇನೋ ಪಾರ್ಕಿಂಗ್ ಬರ್ತಿದ್ದಾರೆ, ಆದ್ಮೇಲೆ ಅಲ್ಲೇನೋ ಬರ್ತಿದ್ದಾರೆ, ನೋಡ್ಕೊಂಬರೋಣ. ಇಲ್ಲಿಂದ ಮೆಟ್ಲಲ್ಲಿ ಹೋಗ್ಬೇಕು. ಎಲ್ಲ ಹೋಗ್ತಾ ಇದ್ದಾರೆ ಹುಡುಗರೆಲ್ಲ. ಹಿಂಗೋಗ್ಬೇಕಾ? ಹಿಂಗೆಲ್ಲ ತಾನೆ. ಫುಲ್ಲ ಗಂಟ್ಲು ಹೋಗ್ಬಿಟ್ಟಿದ್ ಗೈಸ್ ಮಾತಾಡಕ್ಕೆ. ಕ್ಯಾಮ್ರಾಮ್ಯಾನ್ ಮತ್ತೆ ಇಲ್ಲಿ ಫೋಟೋ ಹಿಡಿತವ್ರೆ. ನಮ್ಮ ಸರ್ ಅಂತೂ ನಮ್ಮ ಸರ್ ಮತ್ತೆ ಒಂದು ಡೈಲಾಗ್ ಹೊಡೆದ್ರೆ ನಡೀರೋ ಬೇಗ ಅಂತ. ಎಲ್ಲ ಪಾದಯಾತ್ರೆ ಮೇಲೆಗೆ ಮೇಲೆ ತಾನೇ ಇದು ಹೋಗ್ತಿರೋದು ಇವಾಗ. ಮೇಲೆ ಕೆಳಗೆ ಹೋಗ್ತಾರೆ ಅಷ್ಟೇ. ಇಲ್ಲ ಒಂದು ಗುಡಿ ಐತೆ. ಇವಾಗ ಎಲ್ಲ ಹೋಗ್ತಾ ಇದೀವಿ ಮೆಟ್ಲು ಹೇಳ್ಕೊಂಡು. ಇಲ್ಲ ಇಂಗ್ಲೀಷಲ್ಲಿ ಸೈಡಲ್ಲಿ ಮೆಟ್ಲು ಮಾಡಿದ್ದಾರೆ. ಬಿಡಲ್ಲ ಬಾರ ಒಂದೇ ಬಿಡಲ್ಲ ಬಾರ ಕಾಣ್ಬೇಕು. ಇವರೇ ಎಡಿಟರ್ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಎಲ್ಲ ಎಡಿಟ್ ಮಾಡ್ಕೊತಾರೆ ಇವತ್ತು. ಇವರೇ ಎಡಿಟರ್ ಯಶವಂತ್. ಫುಲ್ ಮೆಟ್ಲು ಗುರು. ಇಳ್ಕೊಂಡು ಹೋಗೋ ಸತ್ಯ ಸಾಕು. ಅದಕ್ಕೆ ಗುರು ನಾನು ಹಿಂಗೆ ಆಕ್ಚುಲಿ ಬೆಟ್ಟ ಇಲ್ಲಿಂದ ಸ್ಟಾರ್ಟು. ಈಗಿಂದ ಬೆಟ್ಟ ಸ್ಟಾರ್ಟ್. ಇಷ್ಟೊತ್ತು ಬರೀ ಸಿಮೆಂಟ್ ನೆಲದಾಗ ನಡೆದಿದ್ದೇ ಆಗೋಯ್ತು. ಇಲ್ಲಿ ಹುಳಿ ಸಿನಿಮಾ ಬರ್ತಾವಂತ ನಮ್ಮ ಶಿವಕುಮಾರ್ ಅವಿಂದ ಡೈಲಾಗ್ ಹೇಳೋದ್ರಲ್ಲ, ಅವನು ಏನೋ ಕೇಳಿಸ್ಕೊಳ್ರಿ. ಹೇಳೋ ಅದೇ ಮಾಡೋದು ಬಿಡಿ ಫ್ರೆಂಡ್ಸ್ ಅವರು. ರಿಯಾಕ್ಷನ್ ಎಲ್ಲ ಇವನೇ ಕೊಡ್ತಾನೆ ಶಿವಕುಮಾರ್. ಹಾಂ ಹೇಳೋ. ಓ ಪೂರ್ತಿ ಮರಗಳು ನಡಿ ಬರೀ ಮರಗಳವೆ. ಫುಲ್ ಸೇಫ್ಟಿ ಮಾಡ್ಬಿಟ್ಟು ಇದೇ ಬೆಟ್ಟದ ಮೇಲೆ ಯಶ್ ಅವರು ಗೊತ್ತಿಲ್ಲ. ಇನ್ನೂ ಸರಿ ಹೇಳು. ಇದೇ ಬೆಟ್ಟದ ಮೇಲೆ ಯಾರು ಫಿಲಮ್ ತೆಗಿದ್ದು? ನಮ್ ಕಾರ್ತಿಕ್ ಫಿಲಿಪ್ ತೆಗಿಬೇಕಂತ ಅವ್ರೆ ಅಂತ ಹೇಳಕ್ ಬಂದಿದ್ದು. ಹಂಗಂದ ಹಂಗೆ ಹೇಳಕ್ ಬಂದಿದ್ದು. ಸತ್ಯನಂತೆ. ಸತ್ಯನಾ? ಏನ್ ಫಿಲ್ಮ್ ತೆಗಿದ್ದೀರಾ ಹೇಳಿ. ಅದೇ ನೀನ್ ಹಿಡ್ಕೊಂಡು ನೀನ್ ಹಿಡ್ಕೊಂಡು ಒಂದು ಫಿಲಮ್ ತೆಗಿಬೇಕು. ಇಲ್ಲಡಿ ಏನೋ 1 ಲಕ್ಷ ಖರ್ಚಾಗುತ್ತೆ ಅಂತ ಮಾತಾಡ್ತಾರೆ. ನಡಿ ನಡಿ ಸರ್ ಪ್ಲಾನ್ ಮೇಲೆ ಅವ್ರೆ ಅನ್ಕೊಂತಾರೆ ಹೆಲಿಕಾಪ್ಟರ್ ಆದ್ರೆ ಏನ್ ಮಜಾ, ಎಷ್ಟು 15 ಲಕ್ಷ ಕೊಡ್ತೀವಿ. ಕೇಳಿಸ್ಕೊಡ್ರಿ ಪ್ಲಾನ್. ಹೋದ್ರೆ ಸುಮ್ಮನೆ ಮಾತಾಡೋ ಮಚ್ಚಿ. ಎಲ್ಲ ವಿಡಿಯೋ ಮಾಡಿದ್ದಾಯ್ತು. ಮಾತಾಡ್ತಿಲ್ಲ. 15 ಲಕ್ಷ 10 ಲಕ್ಷ ಹಂಗೆ ನಡ್ಕೊಂಡು ಹೋಗಿದ್ರು 1 ಲಕ್ಷ, ಹೆಲಿಕಾಪ್ಟರ್ ಅಂದ್ರೆ 15 ಲಕ್ಷ, 20 ಲಕ್ಷ ಕೊಟ್ಟರೆ ಹೊಸ 15 ಲಕ್ಷ ಸೇರ್ಸ್ಕೊಂಡ್ ಬಂದು ಕೊಡ್ತಾರೆ. ಅವಾಗ ಒಂದು 50 ಲಕ್ಷ ನೋಡಿ ಫ್ರೆಂಡ್ಸ್ ನಮಗೆ ನೋಡು ಯಾರು ಇರಲ್ಲ. ಅದು ಮಿಸ್ಟೀರಿಯಸ್ ಹಂಗೆ ಅಂದ್ಬಿಟ್ಟು ಸುಮ್ಮನೆ ಡಸ್ಟ್ಬಿನ್ ಇದನ್ನೇ ಯೂಸ್ ಮಾಡಬೇಕು. ಇದನ್ನೇ ಯೂಸ್ ಮಾಡಿ. ಹಂಗೆ ಕಸ ಸಾಕದಲ್ಲ ಅಲ್ಲಿ ನೋಡಿ ಇಲ್ಲಿ. ನಮ್ಮ ಶಿವಕುಮಾರ್ ಅಂತ ಹೇಳಿದ ಮತ್ತೆ ಕೇಳ್ತಾನೆ. ಯಾರು ಕೇಳಿಸ್ಕೊಂತ ಹೇಳ್ಬಿಡ್ತೀರ, ನಂಗಂತೂ ಗೊತ್ತಿಲ್ಲ. ಮಾತು ಬರ್ತಾ ಇಲ್ಲ. ತಗ ಲಾಗ್ ಮಾಡಂಗೆ ಬರ್ತಾ ಇಲ್ಲ ಮತ್ತು ಮತ್ತೆ ಸೈಡಿಗೆ ಇದೆ. ಫೋನ್ ಗಂಟಾಕ್ಬಿಡ್ತೀನಿ ನಿನ್ನ ಕೈಗೆ ಫೋನ್ಗೆ. ಆಮೇಲೆ ಇಷ್ಟನಾ? ಗೈಸ್ ಇಲ್ಲೊಂದು ಕೆರೆ ಐತೆ ನೋಡಿ. ಕೋತಿ ಕೋತಿ ಗೈಸ್ ಇದು ಯಾವ್ದೋ ನದಿನೋ ಕೆರೆನೋ ಒಂದು ಗೊತ್ತಾಗ್ತಾ ಇಲ್ಲ. ಮಸ್ತಾಗೈತಿ. ಕೆರೆ ಬೆಲೆ ಗೊತ್ತಾಗಲ್ವೇನೋ? ಹೌದಾ? ಗೊತ್ತಿಲ್ಲ. ನಾನೇ ಹೋಯ್ತಾರೆ ಜೀವನದಾಗ ಏನು ಮಾಡಿದ್ದೆ. ಬೇಡ ಸುಮ್ಮನೆ ಸೈಡಲ್ಲಿ ಕುತ್ಕೊಂಡು ಒಂದು ಮೊಬೈಲ್ ಗೀಬಲ್ ಕಿತ್ಕೊಂಡು ಹೋಗ್ಬಿಟ್ರೆ ಹೆಂಗತಿ. ಲಾಲಿಪಾಪ್ ತಿನ್ಕೊಂಡು ಕೂತವನು ಹೇಳೇ ಬಿಡಿದ್ನ. ಕಾಂಚಲಿ ನಂದೇನೋ 4 ಅವಾಗಿರೋದು. ನೀರು ಬರ್ತೈತೆ ಇಲ್ಲಿ. ಗೈಸ್ ಕೊಟ್ಬಿಡು ಫೆವಿಕ್ವಿಕ್. ಅದು ಎಲ್ಲ ನನ್ನ ಮೊಬೈಲ್ ಕಿತ್ಕೊಂಡ್ಬಿಟ್ರೆ ಏನ್ ಗತಿ?
ಬಾಯೆಲ್ಲ ಶೇಕ್ ಹ್ಯಾಂಡ್ ಕೊಡ್ತೈತೆ ಅದು ಯಾಕ್ರ ಬರ್ರ ಹೋಗೋಣ ಹೆಂಗಿರೋ ಗೈಸ್ ಎಲ್ಲ ಭಯ ಬೀಳ್ತಾರ ನೋಡ್ರಿ, ಕೋತಿ ನೋಡ್ಕೊಬಿಟ್ಟು. ನಾನಿರೋರ್ಗ ಭಯ ಬೀಳ್ಬೇಡ್ರಿ, ಅರ್ಥ ಆಯ್ತಾ? ಬಿಡಿ ಸರಿ ಅಬ್ಬಬ್ಬಬ್ಬ. ಗೈಸ್ ಇವಾಗ ಇಲ್ಲತ್ತದೇ ಇರೋದು ಟಾಸ್ಕ್ ನೋಡಿ ಹೆಂಗಿದೆ ಮೆಟ್ಲು. ವಿಕಾಸ್ ನೋಡ್ರಿ ಅಲ್ಲಿ. ಕಬಡ್ಡಿ ಕಾರ್ತಿಕ್ ಐಡಿ ಕಾರ್ತಿಕ್ ರಾಜ್ ಕನ್ನಡಿಗ. ಮಸ್ತಾಗಿದೆ. ಇಲ್ಲಿ ಯಾರನ್ನ ದಬ್ಗಿರೋರು ಬಂದು ನಮ್ಮ ಪ್ರಾಣ ಗೊತ್ತಲ್ಲ. ಫುಲ್ ಜೈ ಭೋಲೆನಾಥ್. ಇರೋ ಮುಂದೆ ಬರ್ತೀನಿ ಇರೋ ನಾನು. ಯಾರು ಕುತ್ಕೊಳ್ದೆ ಹೋಗ್ತಾರ ಅವ್ರೇ ನೋಡಪ್ಪ, ನಮ್ ವಿಕಾಸ್ ಏನೋ ಚಾಲೆಂಜ್ ಕೊಟ್ಟವನು. ಕಾರ್ತಿಕ್ ನಿಂಗೆ ಚಾಲೆಂಜ್ ಏನ್ ಹೇಳೋ ಚಾಲೆಂಜ್? ಸಬ್ಸ್ಕ್ರೈಬರ್ಸ್ ಫ್ರೀ ಮಾಡಿಸ್ತೀನಿ. ಆಯ್ತು ಮಾಡ್ಸ. ಏನ್ ಹೇಳೋ ಚಾಲೆಂಜ್? ಇಲ್ಲೇ ದಬ್ಬಾಕ ಇಲ್ಲಿಂದ ಇರೋ ಟಾಸ್ಕ್ ಮಾತ್ರ. ಹತ್ತದೇ ದೊಡ್ಡ ಟಾಸ್ಕ್ ಅನ್ಕೋ. ಬಾಯಿಂದ ಉಸಿರಾಡ್ಬೇಕಾ? ಹೌದಾ? ಎಕ್ಸ್ಪ್ರೆಸ್ ಒಂದ್ ಕೆಲಸ ಮಾಡೋಣ, ಆ ಕಡೆ ಇದನ್ನ ಹಿಡ್ಕೊಂಡು ಹಂಗ ಇದು ಅತ್ತಾಗ ವಿಕಾಸ್ ಐಡಿಯಾ ಮೇಲೆ ಐಡಿಯಾ ಮಾಡ್ತಾನೆ, 1 ಓವರ್ ಕೊಟ್ಟಾಗ್ತಿಲ್ಲ. ಅದೇ ಹೇಳೋದು ವಿಕಾಸ್ ಐಡಿಯಾ ಅಂತ. ಗೊತ್ತಾಗಲ್ಲ. ನೀರು ಕೊಡಿ ಅಲ್ಲಿ ನಿಜ ವಯಸ್ಸಾಗೋದು ಹತ್ತದೇ ಕಷ್ಟಪಟ್ಟೆ. 80 ವರ್ಷ ವಯಸ್ಸು ನಾನು ಅಲ್ಲೇ ಕೋತಿಗೆ ಕುತ್ಕೊಳ್ಳೋಣ ಅಂತಿದ್ದೆ. ಸರ್ ಹೆಂಗ? ಓ ಏನು ಫುಲ್ ಎಲ್ಲ ಹತ್ತಕ್ಕೆ ಆಗ್ತಲ್ಲ. ಇದು ಮೇಲೆ ಗಂಟೆ ಐತೆ. ಅತ್ತ ಕಾಯ್ತಾ ಇಲ್ಲ ಅಲ್ಲ, ಅತ್ತಕ್ಕಾಗಲ್ಲ ಅನ್ಬೇಕು ನಿನ್ಗೆ. ವಿಕಾಸ್ ನೋಡ್ರಿ ಮಾತಾಡ್ಬೇಕು. ವಿಕಾಸ್ ಅಂತ ಬಿಟ್ಬಿಟ್ಟು ನೋಡಿ ಫ್ರೆಂಡ್ಸ್, ಬಾರೋ ಈ ಕಡೆ ಬಂದ್ಬಿಡು. ಇಲ್ಲಿ ವಿಡಿಯೋ ಟೇಕ್ 5 minutes ರೆಸ್ಟ್. ಅವ್ನು 5 ನಿಮಿಷದಲ್ಲಿ ನಾನು ಮೇಲೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಇರೇ ಏನು ಕರೀತಾನೆ, ಬರ್ತೀನಿ. ನೋಡಿ ಗೆಳೆಯರೇ, ಲೈಕ್ ಹಿಂಗೆ ಬಂದರೆ ಗೈಸ್ ಬರೀ ಹೋಗೋಣ. ಬುಸ್ಬಿಡ್ದವನೆ ಅಲ್ಲೇ. ಇಬ್ರು ನೋಡ್ರಿ ಮಲ್ಕೊಬಿಟ್ಟವ್ರ. ಏಯ್ ಟ್ರಕ್ಕಿಂಗ್ ಮಾಡಕ್ಕೆ ಬಂದಿದ್ದು ಮಲ್ಕೊಳಕ್ಕಲ್ಲ, ಹೇಳ್ರ. ಇವನು ಜೋಶಲ್ಲಿ ಕೋತಿ ಬೀಳ್ತಾರೆ ಎಗರಾಡ್ಕೊಂಡು ಬಂದು ಮಲ್ಕೊಂಡ. ನಡಿ ಹೋಗೋಣ. ಅವ್ರು ಬಂದರೆ ಏನೋ ಬಿಟ್ರೆ ಏನೋ ಬರ್ತಾರೆ ಅವರೇ ಹಿಂದ್ಗಡೆ. ಇವಾಗ ನಡಿ, ಅಲ್ಲಿಂದ ಬರ್ಬೇಕಾಯ್ತು ನಾವು. ಹಂಗೆ ಹಿಂಗೆ ಕರ್ಕೊಂಬಂದವ ನೀವು. ಅವನಕ್ಕಿಂತ ನಾನೇ. ಇದು ಗೋಪುರ ಅನಿಸ್ತೈತೆ.
ನೋಡಿ ಫ್ರೆಂಡ್ಸ್, ಇದೆ ದೊಡ್ಡ ಸ್ವಲ್ಪ ಗೋಪುರ ಇದೆ. ಎರಡು ಕಡೆ ಆಪೋಸಿಟ್ ಗೋಪುರಗಳವೆ ನೋಡ್ತಾ ಇರ್ಬೋದು. ವಿಡಿಯೋದಲ್ಲಿ ಸೆಂಟ್ರಲ್ಲಿ ಗಂಟೆ ಇದೆ. ಸೆಂಟ್ರಲ್ ಅನ್ನೋಕ್ಕಿಂತ ಒಂದಷ್ಟು ದೂರದಲ್ಲಿ ಇದೆ ಗಂಟೆ. ಇಲ್ಲೊಂದು ಗೋಪುರ ಇದ್ರೆ ಇದೇ ಆಪೋಸಿಟ್ ಅಲ್ಲೊಂದು ಗೋಪುರ, ಅದೇನಂತ ನಂಗೆ ಗೊತ್ತಿಲ್ಲ. ಅಂದರೆ ಅಷ್ಟು ಅದ್ಲು ಬದಲಿ ಇದೆ. ಆದ್ರೂ ಸ್ವಲ್ಪ ಆ ಕಡೆ ಇದೆ, ಸ್ವಲ್ಪ ಈ ಕಡೆ ಇದೆ. ಇಲ್ಲಿ ಒಂದು ಪ್ಲೇಸ್ ಇದೆ ಅನ್ಕೋತೀನಿ. ಬನ್ನಿ, ಇಲ್ಲಿ ಒಂದು ದಾರಿ ಇದ್ದಂಗೆ ಇದೆ, ನೋಡೋಣ. ಇದು ಹತ್ತೋದಿಲ್ಲ ತಾನೆ? ನನಗಂತೂ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣಿಸಿದೀವಲ್ಲ, ಅಲ್ಲೊಂದು ವೈಟ್ ಬಸ್ಸು, ಅಲ್ಲಿಂದ ಇಲ್ಲಿ ಗಂಟೆ ಬಂದಿದ್ದೀರಿ ನಾವು. ಅವಾಗ ಇಲ್ಲಿಂದ ಇವಾಗ ನೋಡ್ಬೋದು. ನಮ್ಮ ಹುಡುಗರಂತೂ ಫೋಟೋ ಶೂಟಲ್ಲಿ ಫುಲ್ ಬಿಸಿ, ಎಲ್ಲ ಫೋಟೋ ಶೂಟ್ ಮಾಡ್ಕೊಂಡು ನಿಂತವ್ರೆ. ಇವ್ ನೋಡ್ರಿ, ಇವನೇನು ನೋಡ್ತಾರ, ಅಭಿಷೇಕ್ ಅಭಿಲಾಷೇಕ್ ಬರೀ ಬಿಕ್ಲು ಮಾತಾಡೋದು. ಅವ್ನು ನಮ್ಮ ಕಬಡ್ಡಿ ಇವನು ಉದಯ್ ಅಂದ್ಬಿಟ್ಟು ಕಬಡ್ಡಿಯಲ್ಲಿ ಏನೂ ಎತ್ತಿಲ್ಲ. ನಮ್ಮ ಪಿ ಟಿ ಸರು ಫುಲ್ ಸ್ಮೈಲ್ ಮಾಡಿ ಸರ್. ಒಂದು ನೋಡ್ರಿ, ಎಲ್ಲ ಫುಲ್ ಫೋಟೋ ಶೂಟಿಂಗ್. ಈ ಕಡೆ ಮಸ್ತಾಗಿದೆ. ಇವನು ಪ್ರತ್ವಲ್ ನೆನ್ನೆಲ್ಲ ಎಫ್ಸಮಿಗೆ ಹೋಗಿ ಬಂದವನೆ. ಏನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳು ಈ ಟ್ರೆಕ್ಕಿಂಗ್ ಬಗ್ಗೆ. ತುಂಬಾ ಚೆನ್ನಾಗಿತ್ತು. ಬೆಟ್ಟ ಕಷ್ಟ ಅಲ್ಲ. ಓ ಮಸ್ತ್. ಶಿವಕುಮಾರ್ ನೋಡ್ರಿ, ವಿಡಿಯೋ ಹಿಡಿಬೇಕಂತೆ, ಕೊನೆಗೆ ಹೋಗ್ದು ಬಿಟ್ಟು ಬಂದ್ಬಿಡ್ತೀನಿ. ಅಲ್ಲಿ ಮಲ್ಕೊಂಡು ಇವಾಗ ಎದ್ದು ಬಂದವ್ರೆ ನೋಡ್ರಿ. ಇದೇನು ಡೂಬ್ ಬಿಡ್ತಾವನೆ. ಎಷ್ಟು ಸಾವಿರ? 24,000. ಕ್ಲೀನಾಗಿ ತೋರಿಸು ಎಷ್ಟು ಸಾವಿರ ಅಂತ ಕಮೆಂಟ್ ಮಾಡ್ರಿ ಬೇಗ. 24,000 ಅಂತ. ಅಂಡ ಬಜಾರಾಗ ಎತ್ಕೊಂಡ್ಬಂದಿದ್ದು 24 ರೂಪಾಯಿ ಕೊಟ್ಟು. ಇರೋ ನನ್ನ ಕೈಗೆ ಹಾಕೊಂಡ್ರೆ ಏನೋ ಮ್ಯಾಜಿಕ್ ಎಲ್ಲ ಮಾಡ್ತಾನೆ. ತಿರ್ತಾಯ್ತಾನು ಇಲ್ಲ ಅಲ್ಲೇ ರೌಂಡ್ ಹೊಡಿತೈತೆ. ಒಬ್ಬ 25 ರೂಪಾಯಿ ಕೊಟ್ಬಿಟ್ಟು ಸಂಡಾ ಬಜಾರ್ ಇಡ್ಸ್ಕೊಂಬಂದಿರೋದು ಕಳಿಸಿ. ಸರಿ ಚಿಲ್ಡ್ರೆ ಕೆಲಸ ಮಾಡ್ಬೇಡ. ಚಿಲ್ಡ್ರೆ ಕೆಲಸ ಅಂತ ಅವನು ಬೈತಾವ ನನಗೆ. ಏನು ಹಟ್ಟು ಚಲ್ ಸಿದ್ಗಂಗ ಮಠ, ಆ ಮಠನ ಎತ್ಕೊಂಡು ಸಿದ್ಗಂಗ ಮಠ ಅಂತೆ. ಮಿಲಿಟರ್ ಅಣ್ಣ ಹೆಂಗಿತ್ತು ಟ್ರೆಕ್ಕಿಂಗ್? ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಚೆನ್ನಾಗಿಲ್ಲ, ಚೂರು ಬೆಟ್ಟ ಬರಕ್ ಹೋಗ್ಬಿಡಿ. ಚೆನ್ನಾಗೈತೆ, ಅತ್ತ ಚೆನ್ನಾಗಿಲ್ಲ. ದಮ್ಮಿದೆ ಬರಲ್ಲ, ಹೋಗ್ಬಿಟ್ರಿ. ಯಾರು ಕೆಲಸ ಇರ್ತದೆ ಬರೀ ಅಷ್ಟೇ. ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಅಲ್ಲಿಂದ ಹಿಂಗೆ ಬಂದ್ರಿ, ಏನೋ ಹಿಂಗೆ ಇಳಿತಾ ಇದ್ದೀರಿ. ಬಂದು ನೋಡಿದ್ರೆ ಇನ್ನೊಂದು ದೇವಸ್ಥಾನ ತಾನೆ. ಸ್ವಲ್ಪ ಹಿಂಗೆ ತಿರುಗಿದ್ರೆ ನಮ್ಮ ಬಾಸ್ ಗಣೇಶ. ಹಿಂದೆ ನೋಡೋ ನಮ್ಮ ಗಣೇಶ. ಯಾವಾಗ ಇಳಿದೋ ಬಾರ ಲೇ. ಹಿಂಗೆ ಇಳ್ಕೊಂಡು ಹೋಗ್ತೀರಿ, ಹಿಂಗೆ ಇಳ್ಕೊಂಡು ಹೋಗ್ಬೇಕಂತ ಇಲ್ಲಿ. ಯಾಕಂತಂದರೆ ಜಾರ್ಕೊಂಡು ಬಿದ್ದೋಗ್ಬಿಡ್ತೀರಂತೆ ಕೋತಿಗಳು. ಅಲ್ಲೋಡಿ, ನಮ್ಮ ಅಣ್ಣಂದ್ರೆ ಬರ್ತಾವ್ರೆ ಜೊತೆಗೆ. ಹೌದು, ನಮ್ಮ ಅಣ್ಣ ತಮ್ಮಂದ್ರೆ ಅವರು. ಇಲ್ಲೋಡಿ ಎಲ್ರ ಅವರು ಬರ್ತಾವ್ರಾ? ಇಲ್ಲ, ಆಂಟಿ ಓದಿದ್ಯಾ ಅಂತ ಕೋತಿಂಗ್ ಕೇಳ್ತವ್ರೆ. ನೀನೇನು ಕೇಳ್ಬೇಕಿತ್ತಾ? ಇವನು ನಮ್ಮ ರೂಪೇಶ್ ಅಂತ ನನಗೆ ಸೈಕ್ ಮಾಡ್ತವನೆ. ಅದನ್ನ ಯಾಕೋ ಭಯಪಡಿಸ್ದೆ? ನಮ್ಮ ಕಾರ್ತಿ ನಮ್ಮ ಬ್ಲಾಗರ್ ಅಲ್ಲವನ? ನಾವು ಇಲ್ಲಕ್ಕಿದ್ದೀರಿ. ಬ್ಲಾಗರ್ ಏನು ಹೇಳಿ?